ವೆಲ್ ನಾನು ಆಗಲೇ ಹೇಳಿದಾಗೇ ಡಿಜಿಟಲ್ ಮಾರ್ಕೆಟಿಂಗು ಎಲ್ಲ ಬಿಸ್ನೆಸ್ಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ಅದೊಂದು ಸ್ಟ್ರಾಟಜಿನ ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ರೂ ಕೂಡ ನಿಮ್ಮ ಬಿಸ್ನೆಸ್ ಯಾವ ರೀತಿ ಇದೆ ಅಂತ ನೀವು ನೋಡಿಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಾಂದರೆ ಸುಮ್ಮನೆ ಯಾವುದೋ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಯಾವುದೋ ಕಸ್ಟಮರ್ಸ್ಗಳಿಗೆ ಏನನ್ನೋ ಕೊಟ್ಕೊಂಡು ಏನೇನೋ ಆಗೋಗ್ಬಿಡುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಬಿಸ್ನೆಸ್ಸನ್ನು ನೀವು ಕಂಪ್ಲೀಟಾಗಿ ತಿಳ್ಕೊಂಡು ನಿಮ್ಮ ಬಿಸ್ನೆಸ್ ಯಾವ ಮಾಡೆಲ್ ಇದೆ, ಯಾವ ನೀಶಲ್ಲಿದೆ, ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ಡಿಜಿಟಲ್ ಸ್ಟ್ರಾಟಜಿ ಯಾವುದು ಅನ್ನೋದನ್ನು ನೀವು ನೋಡಿಕೊಂಡು ಇಂಪ್ಲಿಮೆಂಟ್ ಮಾಡಿದಾಗ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ಸ್ಕೇಲಪ್ ಆಗುತ್ತೆ, ಜೊತೆಗೆ ಒಳ್ಳೆ ಪ್ರಾಫಿಟಬಲ್ ಕೂಡ ಆಗುತ್ತೆ. Welcome back to Digital Sudhi. Yes, and today I'm going to speak about event planner ಬಿಸ್ನೆಸ್. ಅಂದರೆ ಪ್ಲ್ಯಾನರ್ ಇಲ್ಲ ಈವೆಂಟ್ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ ಅಂತ ಹೇಳಿದರೆ ಯಾವ ರೀತಿ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿನ ನೀವು ಯೂಸ್ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಈ ವಿಡಿಯೋನ ತಪ್ಪದೆ ಫುಲ್ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ನನ್ನ ವೀಡಿಯೋಸ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಬ್ಲೆಸ್ಸಿಂಗ್ಸ್. ಆಲ್ಮೋಸ್ಟ್ 3.5K ಆಗಿಬಿಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಬ್ಲೆಸ್ಸಿಂಗ್ಸ್. ಆ್ಯಂಡ್ ನಾನು ಆಗಲೇ ಹೇಳಿದಾಗೇ ಈವೆಂಟ್ ಯಾವುದೇ ಬಿಸ್ನೆಸ್ ಇದ್ದರೂ ಅದೇ ಆದಂಥ ಒಂದು ಆಪರೇಷನ್ಸ್ ಇರುತ್ತೆ, ಅದೇ ಆದ ಒಂದು ಚಾಲೆಂಜಸ್ ಇರುತ್ತೆ, ಅದೇ ಆದಂಥ ಒಂದು ಮೆಥಡ್ಸ್ ಇರುತ್ತೆ. ಯಾವ ಪರ್ಟಿಕ್ಯುಲರ್ ಕ್ಯಾಟಗರಿ ಮೇಲೆ ನೀವು ವರ್ಕೌಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಿಕೊಂಡು ನೀವು ಒಂದು ಪ್ರಾಫಿಟಬಲ್ ಬಿಸ್ನೆಸ್ಸನ್ನು ನೀವು ಮಾಡ್ಬೋದು. ಸೊ ಮೇಯ್ನಾಗಿ ಹೇಳಂಗಿದ್ರೆ ಮಲ್ಟಿಪಲ್ ನೀಶು. ಸೊ ನಾನು ಆಗಲೇ ಹೇಳಿದಾಗೇ ನಿಮ್ಮ ಇವೆಂಟ್ ಆರ್ಗನೈಸಿಂಗ್ ಕಂಪ್ನಿ ಮೇ ಬಿ ಅದು ಬರ್ಡೇಸ್ ಪಾರ್ಟೀಸ್ ಮಾತ್ರ ಕೆಲವರು ಮಾಡೋರು ಇರ್ತಾರೆ, ಕೆಲವರು ಬರೀ ಮ್ಯಾರೇಜಸ್ನ ಮಾಡೋರು ಇರ್ತಾರೆ, ಕೆಲವರು ಬರೀ ಕಾರ್ಪೊರೇಟ್ ಇವೆಂಟ್ಸ್ನ ಮಾಡೋರು ಇರ್ತಾರೆ, ಸೊ ಕೆಲವರು ಬರೀ ಬ್ಯಾಚುಲರ್ ಪಾರ್ಟೀಸ್ಗಳನ್ನು ಮಾಡೋರಂತ ಇರ್ತಾರೆ, ಕೆಲವರು ವೆಂಡರ್ಗಳನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಫ್ರೀಲಾನ್ಸರಾಗೂ ಕೆಲವರು ಈವೆಂಟ್ ಆರ್ಗನೈಸಿಂಗ್ ಕಂಪ್ನಿ ಕೂಡ ಇರ್ತವೆ. ಸೊ ನೀವು ಪರ್ಟಿಕ್ಯುಲರ್ಲಿ ನೀವು ಯಾವ ಕ್ಯಾಟಗರಿ ಮೇಲೆ ಕೆಲಸ ಮಾಡ್ತೀರಾ, ಸೊ ಆ ಕ್ಯಾಟಗರಿಗೆ ಅದೇ ಆದಂಥ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳನ್ನು ಇರ್ತವೆ. ಅದನ್ನು ನೀವು ಅಳವಡಿಸ್ಕೊಂಡು ನೀವು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸನ್ನು ಯೂಟಿಲೈಸ್ ಮಾಡ್ಕೊಂಡು ಒಂದು ಪ್ರಾಫಿಟಬಲ್ ಬಿಸ್ನೆಸ್ಸನ್ನು ನೀವು ಮಾಡ್ಬೋದು. ಮೇಯ್ನಾಗಿ ನಿಮ್ಮ ಆಪರೇಷನ್ಸ್ ಕೂಡ. ಸೊ ಮೇಯ್ನಾಗಿ ನೀವು ಈವೆಂಟ್ ಆರ್ಗನೈಸರ್ ಆದಾಗ ಯಾವ ಒಂದು ಲೊಕೇಶನ್ ಮೇಲೆ, ಯಾವ ಒಂದು ಆಪರೇಷನ್ ಸ್ಕೇಲ್ ಮೇಲೆ ನೀವು ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮೇಯ್ನಾಗಿ ನಾನು ಹೇಳೋದೇನಂತ ಹೇಳಿದ್ರೆ ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು ವೆಬ್ಸೈಟ್ ಇರೋದು ಮೇಯ್ನ್ ತುಂಬಾ ಅಗತ್ಯ. ಸೊ ವೆಬ್ಸೈಟ್ ಮಾಡಲಿಕ್ಕೆ ತುಂಬ ಖರ್ಚಾಗೋದಿಲ್ಲ. ನೀವು ವರ್ಲ್ಡ್ ಪ್ರೆಸ್ಸಲ್ಲೂ ಮಾಡಿಸ್ಕೋಬೋದು, ಶಾಪಿಫೈಲ್ ಮಾಡಿಸ್ಕೋಬೋದು, ಜೊತೆಗೆ ನಿಮಗೆ ಇಲ್ಲಾಂದರೆ HTML ಕೋಡಲ್ಲೂ ಕೂಡ ಮಾಡಿಸ್ಬೋದು. ಇವಾಗಂತೂ ತುಂಬ AI ಟೂಲ್ಸ್ ಕೂಡ ಇದ್ದಾವೆ, ನಿಮಗೆ ವೆಬ್ಸೈಟನ್ನು ಕಂಪ್ಲೀಟಾಗಿ ಡಿಸೈನ್ ಮಾಡಿ ಕೊಡುತ್ತೆ. ಆ್ಯಂಡ್ ಆಲ್ಸೋ ದೇರ್ ಆರ್ ಲಾಟ್ ಆಫ್ ಥರ್ಡ್ ಪಾರ್ಟಿ, ವಿಕ್ಸ್ ಅಂತ ಇದೆ, ಸುಮಾರು ಥರ್ಡ್ ಪಾರ್ಟಿಗಳು ಕೂಡ ನಿಮಗೆ ವೆಬ್ಸೈಟನ್ನು ಮಾಡಿಕೊಡ್ತಾರೆ. ಸೊ ಆದಷ್ಟು ನೀವು ಯಾರೋ ಬಿಸ್ನೆಸ್ ಓನರ್ಸ್ ಇದ್ದರೂ ಕೂಡ ಫಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕಂಪ್ನಿಯ ಒಂದು ವೆಬ್ಸೈಟನ್ನು ರೆಡಿ ಮಾಡಿಸಿ. ಒಂದು ಪೋರ್ಟ್ಫೋಲಿಯೋದ ಹಾಗೆ, ಆ್ಯಕ್ಚುಲಿ ಒಂದು ವಿಸಿಟರ್ ಕಾರ್ಡ್ ಇದ್ದ ಹಾಗೆ. ಸೊ ಯೂಶ್ವಲಿ ಏನಾಗುತ್ತೆ, ನೀವು ಯಾರು ಕ್ಲೈಂಟ್ನ ಮೀಟ್ ಮಾಡಿದಾಗ ಫಸ್ಟ್ ಏನು ಮಾಡ್ತೀರಾ, ವಿಸಿಟಿಂಗ್ ಕಾರ್ಡ್ ಕೊಡ್ತಿರಲ್ವಾ. ಸೊ ಅದೇ ರೀತಿ ಒಬ್ಬ ವೆಬ್ಸೈಟು ಯಾರು ಗೂಗಲಲ್ಲಿ ಸರ್ಚ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮ್ಮ ವೆಬ್ಸೈಟ್ ಬರುತ್ತೆ, ಅದಾದಮೇಲೆ ಇನ್ಸ್ಟಾಗ್ರಾಮು ಯೂಟ್ಯೂಬೆಲ್ಲ ಬರೋದು. ಕೆಲವರು ಏನಂತಾರೆ, ಇನ್ಸ್ಟಾಗ್ರಾಮ್ ಇದೆ ಸಾಕು ಬಿಸ್ನೆಸ್ ಆಗಿಬಿಡುತ್ತೆ. ಎಷ್ಟು ಜನ ಬಿಸ್ನೆಸ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಕೂಡ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಆದರೂ ಕೂಡ ಒಂದು ಪ್ರೊಫೆಷನಲ್ ವೇಯಲ್ಲಿ ನಿಮ್ಮ ಬಿಸ್ನೆಸ್ ಕಾಣಿಸ್ಕೋಬೇಕು ಅಂತ ಹೇಳಿದಾಗ ಗೂಗಲಲ್ಲಿ ತುಂಬಾ ರ್ಯಾಂಕಿಂಗ್ ಇದ್ದಾಗ ಏನಾಗುತ್ತೆ, ಗೂಗಲಲ್ಲಿ ನಿಮ್ಮ ವೆಬ್ಸೈಟ್ ಲಿಸ್ಟ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪ್ರಿಫರೆನ್ಸು ನಿಮಗೆ ಫಸ್ಟ್ ಇರುತ್ತೆ. ಆ್ಯಂಡ್ ಆಲ್ಸೋ ಗೂಗಲಲ್ಲಿ ಎಷ್ಟು ಹಳೆ ವೆಬ್ಸೈಟ್ ಇರುತ್ತೋ ಅಷ್ಟು ಒಳ್ಳೆಯದು, ಬಿಕಾಸ್ ನಿಮ್ಮ DA ಡೊಮೈನ್ ಅಥಾರಿಟಿ ಆ್ಯಂಡ್ PA ಪೇಜ್ ಅಥಾರಿಟಿ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಕೆಲವೊಂದು ಕೀವರ್ಡ್ಸ್ಗಳನ್ನು ನೀವು ಟಾರ್ಗೆಟ್ ಮಾಡಿ ಕೀವರ್ಡ್ಸ್ ಮ್ಯಾಪಿಂಗನ್ನು ಮಾಡಿಕೊಂಡು ನೀವು ನಿಮ್ಮ ವೆಬ್ಸೈಟ್ನ ಆಪ್ಟಿಮೈಸ್ ಮಾಡಿದ್ದೀರಾ, SEO ಮಾಡಿದ್ದೀರಾ ಅಂತ ಹೇಳಿದರೆ ಪ್ರಾಪರಾಗಿ ಯಾರಾದರೂ ಕಸ್ಟಮರ್ ಹುಡುಕಿದಾಗಲೂ ಕೂಡ ನಿಮ್ಮ ವೆಬ್ಸೈಟು ರ್ಯಾಂಕಿಂಗಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ಫಸ್ಟ್ ಪೇಜಲ್ಲಿ ಬಂತು ಅಂತ ಹೇಳಿದರೆ ಆಫ್ಕೋರ್ಸ್ ಟ್ರಾಫಿಕ್ ನಿಮಗೆ ಬರುತ್ತೆ, ಜೊತೆ ಕಸ್ಟಮರ್ ಕೂಡ ನಿಮಗೆ ಸಿಗ್ತಾರೆ, ಆ್ಯಂಡ್ ಆಲ್ಸೋ ಲೀಡ್ ಕೂಡ ಜನರೇಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ವೆಬ್ಸೈಟ್ ಇದ್ದಾಗ ಏನಾಗುತ್ತೆ, ಇದೆಲ್ಲವೂ SEO ಮಾಡಲಿಕ್ಕೆ ಯೂಸ್ ಆಗುತ್ತೆ, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಮಾಡಿದಾಗಲೂ ಕೂಡ ಯೂಸ್ ಆಗುತ್ತೆ, ಜೊತೆಗೆ ನಿಮ್ಮ ಒಂದು ಕಸ್ಟಮರ್ ಯಾರಾದರೂ ಗೂಗಲ್ ಹುಡುಕಿದಾಗಲೂ ಕೂಡ ಆರ್ಗ್ಯಾನಿಕ್ ಆಗಿ ಸರ್ಚಸಲ್ಲಿ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಟ್ರಾಫಿಕ್ ಇನ್ಕ್ರೀಸ್ ಮಾಡಲಿಕ್ಕೆ, ಆರ್ಗ್ಯಾನಿಕ್ ಆಗಿ ನಿಮ್ಮದು ಆನ್ಲೈನ್ ಪ್ರೆಸೆನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ವೆಬ್ಸೈಟ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ವೆಬ್ಸೈಟನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಸೊ ಮೇಯ್ನ್ಲಿ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ಫಸ್ಟ್ ನಾನು ಹೇಳೋದಂದರೆ SEOನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ವೆಬ್ಸೈಟ್ ಆದಷ್ಟು ಬೇಗ ಮಾಡಿಸಿ. ವೆಬ್ಸೈಟಲ್ಲಿ SEO ಮಾಡೋಕ್ಕಂತೂ ಆಗಲ್ಲ. ಸೊ ಆದಷ್ಟು ಬೇಗ ಒಂದು ವೆಬ್ಸೈಟನ್ನು ನೀವು ರೆಡಿ ಮಾಡಿ. ಸೊ ಸಿಂಪಲಾಗಿ ವರ್ಲ್ಡ್ ಪ್ರೆಸ್ಸಲ್ಲೂ ಮಾಡ್ಕೋಬೋದು, ಕಮ್ಮಿ ದುಡ್ಡಲ್ಲೂ ಮಾಡ್ಕೋಬೋದು. ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ SEO ಓಕೆ. ಸೊ ನೀವು SEO ಯಾಕೆ ನಾನು ಫಸ್ಟ್ ಸ್ಟ್ರಾಟಜಿ ಅಂತ ಹೇಳಿದರೆ, ಬಿಕಾಸ್ ಏನಕ್ಕೆ ಒಂದು ಈವೆಂಟ್ ಆರ್ಗನೈಸರ್ಗೆ ಯೂಶ್ವಲಿ ಫಸ್ಟು ಜನ ಹುಡುಕೋದೇನೆ ಇವಾಗ ಬರ್ಡೇ ಪಾರ್ಟಿ ಅಂತ ಹುಡುಕ್ತಾರೆ, ಇಲ್ಲ ಬರ್ಡೇ ಆರ್ಗನೈಸರ್ ಅಂತ ಹುಡುಕ್ತಿರ್ತಾರೆ, ಇಲ್ಲ ಬರ್ಡೇ
ಇವೆಂಟ್ ಆರ್ಗನೈಸಿಂಗ್ ಕಂಪನಿ ದುಡಿತಾರೆ, ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಿಯಮಿ ದುಡಿತಾರೆ. ಸೊ ಇವೆಲ್ಲವೂ ಕೂಡ ಸರ್ಚಸ್ ಆಗಿರುತ್ತೆ, ರಿಲೇಟಬಲ್ ಸರ್ಚಸ್ ಆಗಿರುತ್ತೆ. ಇದರಲ್ಲಿ ನೀವು ಹೆಂಗೆ ಕಾಣಿಸ್ಕೋಬೇಕು, ಇದರಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಹೆಂಗೆ ಗುರುತಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು ವೆಬ್ಸೈಟ್ ಮುಖಾಂತರನೇ. ಆ್ಯಂಡ್ ಆ ವೆಬ್ಸೈಟ್ ಇಟ್ಕೊಂಡ್ರೆ ಸಾಲದು, ಅದಕ್ಕೊಂದು SEO ಮಾಡಿರಬೇಕು. ಸೊ ಬೇಸಿಕಲಿ ಏನಾಗುತ್ತೆ, ನಿಯಮಿ ಆಗಿರ್ಬೋದು, ಇಲ್ಲ ಒಂದು ವೆಡ್ಡಿಂಗ್ ಪ್ಲಾನರ್ ನಿಯಮಿ ಅಂತ ಆಗಿರ್ಬೋದು, ಇದು ಜನ ಸರ್ಚ್ ಮಾಡಿದಾಗ ಪರ್ಟಿಕ್ಯುಲರ್ ಕೀವರ್ಡ್ಸ್ ನಿಮ್ಮ ವೆಬ್ಸೈಟಲ್ಲಿದೆ, ಆ ಪರ್ಟಿಕ್ಯುಲರ್ ಲ್ಯಾಂಡಿಂಗ್ ಪೇಜ್ ನಿಮ್ಮ ವೆಬ್ಸೈಟಲ್ಲಿದೆ ಅಂತ ಹೇಳಿದಾಗ ಏನಾಗುತ್ತೆ, ಸರ್ಚಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಸಿಂಪಲ್ ಲಾಜಿಕ್ಲಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಲೀಡ್ ಬರೋಂಥ ಎಲ್ಲ ಚಾನ್ಸಸ್ ಜಾಸ್ತಿ ಆಗುತ್ತೆ. ನಿಮ್ಮ ಒಂದು ಆಫರ್ಸ್ಗಳನ್ನು ಬಿಡಬೇಕಾಗುತ್ತೆ, ನಿಮ್ಮ USPಗಳನ್ನು ಜಾಸ್ತಿ ಪ್ರಮೋಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಆದಂಥ ಒಂದು ಲ್ಯಾಂಡಿಂಗ್ ಪೇಜನ್ನು ಕ್ರಿಯೇಟ್ ಮಾಡಿ ರ್ಯಾಂಕಿಂಗ್ನಲ್ಲಿ ನೀವು ತರಿಸಿದ್ರೆ ಏನಾಗುತ್ತೆ, ಅಲ್ಲೂ ಕೂಡ ನಿಮಗೆ ಆರ್ಗ್ಯಾನಿಕ್ ಆಗಿ ಟ್ರಾಫಿಕ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಮ ಒಂದು ವೆಬ್ಸೈಟ್ ಈವೆಂಟ್ ಆರ್ಗನೈಸಿಂಗ್ ಕಂಪ್ನಿಯಲ್ಲಿ ಏನಿರಬೇಕು, ಮೇನ್ ನೀವು ನೋಡಿರ್ತೀರ ವೆಬ್ಸೈಟಲ್ಲಿ ಹೋಮ್ ಪೇಜಸ್, ಆಮೇಲೆ ಸರ್ವಿಸ್ ಅಂತ ಪೇಜಸ್ ಇರುತ್ತೆ. ಸರ್ವಿಸಲ್ಲಿ ನಿಮಗೆ ಯಾವ್ಯಾವ ಸರ್ವಿಸನ್ನು ನೀವು ಕೊಡ್ತೀರಾ ಅಂತ ಇರುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿರುವಂಥ ಪೇಜಸ್ ಕೂಡ ಇರ್ತವೆ. ಸೊ ಲಿಸ್ಟಿಂಗ್ ಆಗಬೇಕಾಗಿರ್ಬೋದು, ಇಲ್ಲ ನಿಮ್ಮ ಬಿಸ್ನೆಸ್ನ ವೆರಿಫೈ ಮಾಡಬೇಕಾದ್ರೆ ಗೂಗಲ್ ಮೈ ಬಿಸ್ನೆಸ್ಸಲ್ಲಿ ಹೋಗಿ ನೀವು ಅದನ್ನು ಲಿಸ್ಟಿಂಗ್ ಮಾಡಬೇಕು. ಸೊ ಗೂಗಲ್ ಮೈ ಬಿಸ್ನೆಸ್ ಏನು ಅನ್ನೋದು ನೋಡಿ ಒಂದು ವಿಡಿಯೋ ಮಾಡಿದ್ದೀನಿ, ತಪ್ಪದೆ ಚೆಕ್ಔಟ್ ಮಾಡಿ, ಲಿಂಕ್ ಇಲ್ಲೇ ಇದೆ. ಸೊ ಗೂಗಲ್ ಮೈ ಬಿಸ್ನೆಸ್ಸಲ್ಲಿ ನಿಮ್ಮ ಬಿಸ್ನೆಸ್ ಲಿಸ್ಟಿಂಗ್ ಆಗಿದ ತಕ್ಷಣವೇ, ವೆರಿಫೈ ಆಗಿದ ತಕ್ಷಣವೇ ನಿಮಗೊಂದು ಲೋಕಲ್ SEOಗಳನ್ನ ಮಾಡೋಕ್ಕೆ ಈಸಿ ಆಗುತ್ತೆ. ಕರೆಕ್ಟಾಗಿರೋ ಫೋನ್ ನಂಬರನ್ನು ಅಪ್ಡೇಟ್ ಮಾಡಿ, ನಿಮ್ಮ ಬಿಸ್ನೆಸ್ನ ಡೀಟೇಲ್ಸನ್ನು ಯಾವಾಗ ಓಪನ್ ಇರುತ್ತೆ, ಯಾವಾಗ ಕ್ಲೋಸ್ ಇರುತ್ತೆ ಹಾಕಿ, ಆಮೇಲೆ ಕಾಲ್ ಟು ಆ್ಯಕ್ಷನ್ಸು. ಸೊ ನಿಮ್ಮ ಫೋನ್ ನಂಬರನ್ನು ತಪ್ಪದೆ ಅಪ್ಡೇಟ್ ಮಾಡಿರಿ, ಬಿಕಾಸ್ ಒಂದು ಕಾಲ್ ಮಾಡಿದಾಗ ಕೂಡ ನೀವು ಈಸಿಯಾಗಿ ಆಕ್ಸೆಸ್ ಆಗಬೇಕು. ಸೊ ಅದಕ್ಕೆ ಒಂದು ಕಾಲ್ನ ಅಪ್ಡೇಟ್ ಮಾಡಿ, ಜೊತೆಗೆ ರೀಸೆಂಟಾಗಿರೋ ಫೋಟೋಸನ್ನು ಎಲ್ಲವೂ ಕರೆಕ್ಟಾಗಿ ಅಪ್ಡೇಟ್ ಮಾಡ್ತಾ ಹೋಗಿ. ಎವ್ರಿ ಒನ್ಸ್ ಇನ್ ಎ ವೀಕ್ ಫೋಟೋಸ್ಗಳನ್ನು ಚೇಂಜ್ ಮಾಡಿ. ಮೇಯ್ನಾಗಿ ರಿವ್ಯೂಸು. ಸೊ ನೀವು ಪ್ಲಸ್ಸು ಇರ್ಬೋದು, ಮೈನಸ್ ಇರ್ಬೋದು, ಬಟ್ ರಿವ್ಯೂಸ್ಗಳನ್ನು ಖಂಡಿತ ಹಾಕಿ. ಯಾಕಂದರೆ ಒಂದು ಕಸ್ಟಮರ್ಸ್ಗಳು ರಿವ್ಯೂಸ್ ನೋಡಿಕೊಂಡೇ ಈ ಕಾಲದಲ್ಲಿ ಯಾವುದೇ ಒಂದು ಸರ್ವಿಸ್ ಆಗಿರ್ಬೋದು, ಆಫರ್ಸ್ ಆಗಿರ್ಬೋದು, ಇಲ್ಲ ಒಂದು ಪ್ರಾಡಕ್ಟ್ ಆಗಿರ್ಬೋದು ಪರ್ಚೇಸ್ ಮಾಡೋದು ಖಂಡಿತ ರಿವ್ಯೂಸ್ ನೋಡಿಕೊಂಡೆ. ಸೊ ಅದಕ್ಕೆ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಸೊ ನಿಮ್ಮ ಒಂದು ಈವೆಂಟ್ ಆರ್ಗನೈಸಿಂಗ್ ಹೊಸ ಕಂಪ್ನಿ ಆದರೂ ಪರವಾಗಿಲ್ಲ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಬಿಲ್ಡ್ ಮಾಡ್ತಿದ್ದಂಗೆ ಆದಷ್ಟು ರಿವ್ಯೂಸ್ಗಳನ್ನು ಜಾಸ್ತಿ ಹಾಕಲಿಕ್ಕೆ ಟ್ರೈ ಮಾಡಿ. ಕಸ್ಟಮರ್ಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿರ್ತೀರ ಸುಮಾರು ಕೆಫೆಯಲ್ಲಿ ಹೋದಾಗಲೂ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ, ರಿವ್ಯೂ ಹಾಕಿ ಅಂತ ಹೇಳ್ತಾರೆ, ಫೀಡ್ಬ್ಯಾಕ್ ಕೊಡಿ ಅಂತ ಕೇಳ್ತಾರೆ, ಶೋರೂಮಿಂದ ಕಾಲ್ ಮಾಡ್ತಾರೆ, ಕಾರ್ ಪರ್ಚೇಸ್ ಮಾಡಿದ್ರು ಕೂಡ. ಸೊ ಎಲ್ಲರಿಗೂ ರಿವ್ಯೂಸ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ, ಬಿಕಾಸ್ ರಿವ್ಯೂಸ್ ನೋಡಿಕೊಂಡೇ ಜನ ಬರೋದು. ಬ್ಲಾಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ನಿಮಗೆಲ್ಲರೂ ಗೊತ್ತಿರುತ್ತೆ. ಬ್ಲಾಗ್ ಅಂದರೆ ಸುಮ್ಮನೆ ಆರ್ಟಿಕಲ್ ಬರೆಯೋದಲ್ಲ, ಸರ್ಟೇನ್ ರಿಲೇಟಬಲ್ ಕೀವರ್ಡ್ಸ್ ಅಂದರೆ ಲಾಂಗ್ ಟೇಲ್ ಕೀವರ್ಡ್ಸ್ಗಳನ್ನು ಜನ ಹುಡುಕ್ತಿರ್ತಾರೆ. ಆವಾಗಲೂ ಕೂಡ ನಿಮ್ಮ ವೆಬ್ಸೈಟನ್ನು ರ್ಯಾಂಕಿಂಗ್ ಪಡಲಿಕ್ಕೆ ಈಸಿ ಆಗುತ್ತೆ. ಬಿಕಾಸ್ ಒಂದು ಆರ್ಟಿಕಲ್ ಬರೆದಾಗ ಏನಾಗುತ್ತೆ, ಸರ್ಟೇನ್ ಕೀವರ್ಡ್ಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ನೀವು ಬರೆದಾಗ ವಿಚ್ ಇಸ್ ರಿಲೇಟೆಡ್ ಟು ಯುವರ್ ಬಿಸ್ನೆಸ್, ಆ ಪರ್ಟಿಕ್ಯುಲರ್ ಆರ್ಟಿಕಲ್ ಯಾರಾದರೂ ಹೋದಾಗ ಇಲ್ಲ ಏನಾದ್ರು ಹುಡುಕಿದಾಗ ಪರ್ಟಿಕ್ಯುಲರ್ ಈ ಬ್ಲಾಗಲ್ಲಿ ಪಾಪಪ್ ಆಗುತ್ತೆ. ಆ ಬ್ಲಾಗ್ ಮುಖಾಂತರ ನಿಮ್ಮ ವೆಬ್ಸೈಟಲ್ಲಿ ಲ್ಯಾಂಡ್ ಆಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅಗೇನ್ ಆರ್ಗ್ಯಾನಿಕ್. ಸೊ ಒಂದು ಬ್ಲಾಗ್ ಆಗಿರ್ಬೋದು, ಲೋಕಲ್ SEO ಆಗಿರ್ಬೋದು, ಒಂದು ವೆಬ್ಸೈಟಿನ SEO ಆಗಿರ್ಬೋದು. SEO ಅಂತ ಹೇಳಿದ್ರೆ ಟೆಕ್ನಿಕಲ್ SEOಸು, ಆನ್ ಪೇಜ್, ಆಫ್ ಪೇಜ್, ಸುಮಾರು ಮೆಥಡ್ಸ್ ಇದ್ದಾವೆ SEOದು ಕೂಡ. ಸೊ ಇವೆಲ್ಲವೂ ಮಾಡಿದಾಗ ಏನಾಗುತ್ತೆ, ನಿಮ್ಮ ಒಂದು ವೆಬ್ಸೈಟು ಪ್ರಾಪರಾಗಿ ಆಪ್ಟಿಮೈಸ್ ಆಗುತ್ತೆ ಆ್ಯಂಡ್ ಸರ್ಚಲ್ಲಿ ಕಾಣಿಸ್ಕೊಳ್ಳುತ್ತೆ ಆ್ಯಂಡ್ ರ್ಯಾಂಕಿಂಗಲ್ಲಿ ಆದಷ್ಟು ಬೇಗ ಮುಂದೆ ಬರುತ್ತೆ. ಫಸ್ಟ್ ಪೇಜಲ್ಲಿ ಬಂದಿದ್ದ ತಕ್ಷಣವೇ ಯಾರಾದರೂ ಹುಡುಕಿದ್ರೆ ನೀವು ಸಿಗ್ತೀರಾ. ಸೊ ಈವೆಂಟ್ಸ್ಗಳನ್ನು ಜನ ಹುಡುಕ್ತಾರೆ, ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಿಯಮಿ, ಆಮೇಲೆ ಕೆಲವೊಂದು ರಿಲೇಟಬಲ್ ಬರ್ಡೇ ಪಾರ್ಟೀಸ್, ಆಮೇಲೆ ಪ್ಲೇಸಸ್, ವೆನ್ಯೂ, ಈ ಥರ ಸುಮಾರು ಸರ್ಚಬಲ್ ಕೀವರ್ಡ್ಸ್ ಇರ್ತವೆ. ಆ ಸರ್ಚಬಲ್ ಕೀವರ್ಡ್ಸ್ಗಳನ್ನು ಇಟ್ಕೊಂಡು ನೀವು ಲ್ಯಾಂಡಿಂಗ್ ಪೇಜನ್ನು ಕೂಡ ನೀವು ರೆಡಿ ಮಾಡ್ಬೋದು. ಯೂಶ್ವಲಿ ಫೂಟರ್ ಕಡೆ ನೀವು ನೋಡಿರ್ತೀವಿ ಸುಮಾರು ಪೇಜ್. ಇವನ್ ಯು ಆರ್ ನಾಟ್ ಡೂಯಿಂಗ್ ಅ ಬಿಸ್ನೆಸ್ ಇನ್ ಚೆನ್ನೈ, ಯು ಕ್ಯಾನ್ ಡೂ ಹ್ಯಾವ್ ಅ ಲ್ಯಾಂಡಿಂಗ್ ಪೇಜ್ ಆನ್ ಚೆನ್ನೈ ಅಂತ ಮಾಡ್ಕೋಬೋದು. ಇವನ್ ಯು ಆರ್ ನಾಟ್ ಡೂಯಿಂಗ್ ಇಟ್ ಇನ್ ಮೈಸೂರು ಅಂತ ಇನ್ನೊಂದು ಲ್ಯಾಂಡಿಂಗ್ ಪೇಜನ್ನು ಕ್ರಿಯೇಟ್ ಮಾಡಿಕೊಂಡು ನೀವು SEO ಮಾಡಿದಾಗ ಏನಾಗುತ್ತೆ, ಸರ್ಚಬಲ್ಲಿ ಎಲ್ಲ ಕಡೆ ನೀವೇ ಕಾಣಿಸ್ಕೋತೀರಾ. ಆ್ಯಂಡ್ ಆಲ್ಸೋ ಆ್ಯಡ್ ರನ್ ಮಾಡಬೇಕಾದ್ರೂ ಕೂಡ ಸರ್ಟೆನ್ ಲ್ಯಾಂಡಿಂಗ್ ಪೇಜನ್ನು ಇಟ್ಕೊಂಡು ನೀವು ಆ್ಯಡ್ಸನ್ನು ಕೂಡ ಮಾಡ್ಬೋದು. ಸೊ ದಟ್ ಯು ವಿಲ್ ಗೆಟ್ ಅ ಪ್ರಾಪರ್ ಕ್ವಾಲಿಟಿ ಲೀಡ್ಸ್ ಕೂಡ. ಸೊ ಅದಕ್ಕೆ ದಟ್ ಇಸ್ ಮೆಟಾ ಆ್ಯಡ್ಸ್ ಅಂತ ಹೇಳಿದ್ರೆ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್, ಆ್ಯಂಡ್ ಆಲ್ಸೋ ಗೂಗಲ್ ಸರ್ಚ್ ಆ್ಯಡ್ಸ್ ಅಂತ ಹೇಳಿದ್ರೆ ಗೂಗಲ್ ಆ್ಯಡ್ಸ್. ಸೊ ಗೂಗಲ್ ಆ್ಯಡ್ಸ್ ಮುಖಾಂತರ ನೀವು ಯಾರು ಹುಡುಕ್ತಿದ್ದಾರೆ ಪರ್ಟಿಕ್ಯುಲರ್ ಈವೆಂಟ್ ಬಗ್ಗೆ ಇರ್ಬೋದು, ಬರ್ಡೇಸ್ ಬಗ್ಗೆ, ಮ್ಯಾರೇಜ್ ಆಗ್ತಿರೋರು, ಸೊ ಇವನ್ನೆಲ್ಲ ಹುಡುಕಬೇಕು ಅಂತ ಹೇಳಿದ್ರೆ ನೀವು ಪರ್ಟಿಕ್ಯುಲರ್ ಇಂಥ ಹುಡುಕೋರನ್ನ ಟಾರ್ಗೆಟ್ ಮಾಡುವಂಥದ್ದು ಒಂದು ಪೇಡ್ ಕ್ಯಾಂಪೇನ್ಸ್ ಮುಖಾಂತರ ನೀವು ಟಾರ್ಗೆಟ್ ಮಾಡ್ಬೋದು. ಲೋಕಲ್ ಲಿಸ್ಟಿಂಗ್ ಕೂಡ ಅಷ್ಟೇ. ನೀವು ಕೆಲವೊಂದು ಸುಲೇಖ ಇದೆ, ಕೆಲವೊಂದು ಜಸ್ಟ್ ಡಯಲ್, ಇಂಡಿಯಾ ಮಾರ್ಟ್, ಇದು ಸುಮಾರು ಲಿಸ್ಟಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ ವೇರ್ ಯು ಕ್ಯಾನ್ ಗೋ ಆ್ಯಂಡ್ ರಿಜಿಸ್ಟರ್ ಯುವರ್ ಬಿಸ್ನೆಸ್ ಕೂಡ. ಸೊ ಅಲ್ಲಿಂದ ಕೂಡ ನಿಮಗೆ ಕೆಲವೊಂದು ಲೀಡ್ಸ್ಗಳು ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಯುಟಿಲೈಸ್ ಮಾಡಿಕೊಂಡು ನೀವೊಂದು ಡಿಜಿಟಲ್ ಮಾರ್ಕೆಟಿಂಗ್ ಮೆಥಡ್ಸನ್ನು ನೀವು ಯೂಸ್ ಮಾಡಿಕೊಂಡು ನೀವು ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡ್ಬೋದು. ಆ್ಯಂಡ್ ಮೇಯ್ನ್ಲಿ ಮೂರನೇದು ಯಾರು ಇಗ್ನೋರ್ ಮಾಡೋಂಗೆ ಇಲ್ಲ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಎಲ್ಲ ಬಿಸ್ನೆಸ್ಗೂ ಯೂಸ್ ಆಗುತ್ತೆ. ಇದೊಂದು ಬ್ಯೂಟಿ ಅದು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಇರೋದು, ನೀವು ನೋಡಿರ್ತಾರೆ ಎಷ್ಟು ಜನ ಬರೀ ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ, ಸೊ ಪೋಸ್ಟ್ಗಳನ್ನ ಲೈಕ್ ಮಾಡ್ತಾನೆ ಇರ್ತಾರೆ. ಸೊ ಆದಷ್ಟು ನಮಗೆ ಇವಾಗ TVಯಲ್ಲಿ ಆಗಿರ್ಬೋದು, OTT ಆಗಿರ್ಬೋದು, ಬಿಸ್ನೆಸ್ ಆಗಿ ಒಂದು ಥಿಯೇಟ್ರಲ್ಲಿ ಮೂವಿ ರಿಲೀಸ್ ಆಗಬೇಕು, ನಮಗೆ ಅದು ರೀಲ್ಗಳಲ್ಲಿ ನಾವು ಇದಾಗ್ತೀವಿ. ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಒಂದು ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಸುಮಾರು ಜನ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾನ ಅದಕ್ಕೆಲ್ಲದಕ್ಕೂ ಒಂದು ಕಾರಣ. ಸೊ ಸೋಷಿಯಲ್ ಮೀಡಿಯಾ ನೀವು ಇಗ್ನೋರ್ ಮಾಡೋಂಗಿಲ್ಲ. ಸೊ ನಿಮ್ಮದೇ ಆದಂಥ ಒಂದು ಕ್ಯಾಲೆಂಡರ್ನ ರೆಡಿ ಮಾಡಿಕೊಂಡು ನೀವು ಮಾಡುವಂಥ
ಆ್ಯಕ್ಟಿವಿಟೀಸ್ಗಳನ್ನು ನೀವು ಮಾಡಿ ಕಸ್ಟಮರ್ ಟೆಸ್ಟಿಮೋನಿಯಲ್ಗಳನ್ನು ಕರೋಸಲನ್ನು ನೀವು ಮಾಡುವಂಥ ಈವೆಂಟನ್ನು ಒಂದು BTS ಆಗಿರ್ಬೋದು, ಒಂದು ಕ್ಯಾರೋಸಲ್ ಆಗಿರ್ಬೋದು, ಅಥವಾ ಸುಮಾರು ಕಂಟೆಂಟನ್ನು ನೀವು ಕಾಂಟೆಂಟ್ ಮಾರ್ಕೆಟಿಂಗ್ ಮಾಡೋ ಮುಖಾಂತರ ನಿಮ್ಮ ಈವೆಂಟ್ ಬಿಸ್ನೆಸ್ಸನ್ನು ನೀವು ಪ್ರಮೋಟ್ ಮಾಡ್ಬೋದು ಕರೆಕ್ಟಾಗಿರುತ್ತೆ. ಸೊ ಇದರಿಂದ ಏನು ಸಿಗುತ್ತೆ, ಸೋಷಿಯಲ್ ಮೀಡಿಯಾ ಒಂದಿಂದಲೇ ಆಗಲ್ಲ, ಇಟ್ ಹ್ಯಾಸ್ ಟು ರನ್ ಓವರ್ ಅ ಪೀರಿಯಡ್ ಆಫ್ ಮಂತ್ಸ್ ಟುಗೆದರ್ ಅಂತ ಹೇಳ್ಬೋದು. ಬಿಸ್ನೆಸ್ ಇರೋವರೆಗೂ ಸೋಷಿಯಲ್ ಮೀಡಿಯಾ ನೀವು ಮಾಡ್ತಾನೆ ಹೋಗಬೇಕು. ಸೊ ದಟ್ ಒಂದು ಲೈವ್ ಆಗಿ ನಿಮ್ಮ ಒಂದು ಆಡಿಯನ್ಸ್ಗಳು ಸೋಷಿಯಲ್ ಮೀಡಿಯಲ್ಲಿ ಬಂದು ಫಸ್ಟ್ ಹೋಗಿ ಹುಡುಕೋದು ಇನ್ಸ್ಟಾಗ್ರಾಮ್ ಪೇಜು. ಸೊ ಅವಾಗ ಏನಾಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ಪೋಸ್ಟ್ ಮಾಡ್ತಿದ್ದಾರೆ, ಆ್ಯಕ್ಟಿವ್ ಇದ್ದಾರೆ ಅಂತ ಹೇಳಿದಾಗ ಆ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ ಅಂತ ಅರ್ಥ. ಆ್ಯಂಡ್ ಆಲ್ಸೋ ನೀವು ಮಾಡಿರೋಂಥ ಕೆಲವೊಂದು ವರ್ಕ್ದು ಒಂದು ಪೋರ್ಟ್ಫೋಲಿಯೋ ಅಂತಲೂ ಹೇಳ್ಕೋಬೋದು ಸೋಷಿಯಲ್ ಮೀಡಿಯಾನ. ಸೊ ಸೋಷಿಯಲ್ ಮೀಡಿಯಾನಂತೂ ನೀವು ಖಂಡಿತ ಇಗ್ನೋರ್ ಮಾಡಬಾರ್ದು, ಮೇನ್ಲಿ ವೀಡಿಯೋ ಪ್ರೊಡಕ್ಷನ್. ಸೊ ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ನೀವು ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಕೂಡ ಮಾಡ್ಕೋಬೋದು. ಯೂಟ್ಯೂಬ್ನ ನೀವು ಟಾರ್ಗೆಟ್ ಮಾಡಿಕೊಂಡು ಯೂಟ್ಯೂಬ್ನ ಕೂಡ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಈವೆಂಟ್ಗಳದ್ದು. ಜೊತೆಗೆ ಮೇಯ್ನಾಗಿ ರೀಲ್ಸ್ಗಳು. ಸೊ ವೀಡಿಯೋ ಪ್ರೊಡಕ್ಷನ್ನ, ವೀಡಿಯೋ ಮಾರ್ಕೆಟಿಂಗ್ನ ತಪ್ಪದೆ ಮರೀದೆ ನೀವು ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಆರ್ಗ್ಯಾನಿಕ್ ರೀಚ್ ಖಂಡಿತ ಆಗುತ್ತೆ. ಜೊತೆಗೆ ವೀಡಿಯೋ ಪ್ರೊಡಕ್ಷನ್ ಅಂದರೆ ಸಿಂಪಲ್, ನಿಮ್ಮ ಫೋನ್ ಇದ್ರೂ ಸಾಕು, ಒಂದು ಟೆಸ್ಟಿಮೋನಿ ತೊಗೊಳಕ್ಕೆ ಎಷ್ಟೊತ್ತಾಗುತ್ತೆ ಅಲ್ವಾ. ಸೊ ಒಂದು ರೀಲನ್ನು ಎಡಿಟ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ, ಸುಮಾರು ಎಡಿಟರ್ಸ್ಗಳಿದ್ದಾರೆ. ಎಲ್ಲರೂ ಒಂದು ನಾರ್ಮಲ್ ಆಗಿರೋ ಫೋನಲ್ಲೇ ನೀವು ಶೂಟ್ ಮಾಡಿಕೊಂಡು ಕೂಡ ನೀವು ಮಾಡ್ಕೋಬೋದು. ಟ್ರೈ ಟು ಪ್ರಮೋಟ್ ಮೋರ್ ಆನ್ ಸೋಷಿಯಲ್ ಮೀಡಿಯಾ, ಬಿಕಾಸ್ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಇದ್ದಷ್ಟು ನಿಮಗೆ ಆರ್ಗ್ಯಾನಿಕ್ಕಾಗಿ ರೀಚ್ ಸಿಗುತ್ತೆ. ಆಮೇಲೆ ದುಡ್ಡು ಖರ್ಚು ಮಾಡದೇನೆ ನಿಮ್ಮ ಮಾರ್ಕೆಟಿಂಗ್ ಬಜೆಟ್ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಅಂದರೆ ಆರ್ಗ್ಯಾನಿಕ್ಕಾಗಿ ರೀಚ್ ಆಗಿ. ಇಲ್ಲ ನಿಮ್ಮ ದುಡ್ಡು ಇತ್ತು ಅಂತ ಹೇಳಿದ್ರೆ ಈಗ ರೈಟ್ ಆಗಿರೋ ಆಡಿಯನ್ಸನ್ನು ಗುರುತಿಸ್ಕೊಂಡು ಆ ಪರ್ಟಿಕ್ಯುಲರ್ ಆಡಿಯನ್ಸ್ ಸೆಟ್ ಆಫ್ಗೆ ನೀವು ಟಾರ್ಗೆಟಿಂಗ್ ಮಾಡಿ, ಗೂಗಲ್ ಆ್ಯಡ್ಸು ಮತ್ತು ಫೇಸ್ಬುಕ್ ಆ್ಯಡ್. ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಕಂಪ್ನಿಯ ಒಂದು ಪ್ರೊಫೈಲ್ ಪ್ರಾಪರಾಗಿ ಆನ್ಲೈನಲ್ಲಿ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುತ್ತೆ. ಇದರಿಂದ ನಿಮಗೆ ಸೇಲ್ಸು ಇಂಪ್ರೂವ್ ಆಗುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು ಸಿಗುತ್ತೆ, ಜೊತೆಗೆ ನಿಮ್ಮ ಬಿಸ್ನೆಸ್ ಕೂಡ ಪ್ರಾಫಿಟಬಲ್ ಆಗುತ್ತೆ. ಹೋಪ್ ಯು ಲೈಕ್ ಇಟ್. ಸೊ ಹೆಚ್ಚು ಬಿಸ್ನೆಸ್ ಸ್ಟ್ರಾಟಜಿ ತಪ್ಪದೆ ಡಿಜಿಟಲ್ ಸುದ್ದಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.